ಇವತ್ತು ನಾನು ಮಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಹರಿಶ್ಯಾಮ್ನ ಜೊತೆಗೆ. ಯಾಕೆಂದರೆ ಹರಿಶ್ಯಾಮ್ ಇದೊಂದು ಹರಕೆ ಇತ್ತು, ಅದನ್ನು ಪೂರೈಸಲಿಕ್ಕೆ ಅಂತ ನಾವು ಮಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನಾನು ರಿಸರ್ಚ್ ಮಾಡಿದೆ ಮಲ್ಲ ಟೆಂಪಲ್ಗೆ ಹೇಗೆ ಹೋಗೋದು ಅಂತ. ಸೊ ಮಲ್ಲ ಟೆಂಪಲ್ಗೆ ಹೋಗಲಿಕ್ಕೆ 2 ರೂಟ್ ಇದೆ. ಒಂದು ಸುಳ್ಯಪದವಾಗಿ ಹೋಗೋದು, ಮತ್ತು ಅಲ್ಲಿ ಕೇರಳ ಬಾರ್ಡರ್ ಸಿಗುತ್ತೆ, ಅಲ್ಲಿ ಹಾಗೆ ಹೋಗೋದು. ಮತ್ತೊಂದು ಸ್ವಲ್ಪ ಈಸಿಯೆಸ್ಟ್ ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸ್ ಆಗಿ ಹೋಗೋದಾದರೆ ವಿಟ್ಲ ಮುಲ್ಲೇರಿಯಾ ಆಗಿ ಹೋಗೋದು. ಸೊ ನಾವು ಪ್ರೊಬ್ಯಾಬ್ಲಿ ಸೆಕೆಂಡ್ ರೂಟನ್ನು ಚೂಸ್ ಮಾಡೋ ಚಾನ್ಸಸ್ ಇದೆ. ನಾನು ಜರ್ನಿನ ಶೇರ್ ಮಾಡ್ತೇನೆ, ಯಾವ ರೀತಿಯಾಗಿದೆ ರಸ್ತೆ, ಯಾವ ರೀತಿಯಾಗಿದೆ ಅಂದರೆ ಜರ್ನಿಯನ್ನು ಶೇರ್ ಮಾಡ್ತೇನೆ. ಇನ್ನು ಒಂದು 2 ಕಿಲೋಮೀಟ್ರ್ ಇದೆ ಮಲ್ಲ ಟೆಂಪಲ್ಗೆ. ಸೊ ನಾವು ಹೇಗೆ ಬಂದಿದ್ದರೆ ಸುಳ್ಯ ಪದವಾಗಿ ಕೇರಳ ಆ್ಯಂಡ್ ಕರ್ನಾಟಕ ಬಾರ್ಡ್ರಿಗೆ ಹೋಗಿ ಮತ್ತು ಮುಲ್ಲೇರಿಯಾ ರೂಟಿಂದ ಬಂದಿದ್ವಿ. ಆ್ಯಂಡ್ ರಸ್ತೆ ಎಲ್ಲ ತುಂಬ ಓಕೆ ಇದೆ, ಅಷ್ಟೇನು ವರ್ಸ್ಟ್ ಏನಿಲ್ಲ. ಈಗ ನಾವು ಮಲ್ಲ ದೇವಸ್ಥಾನದಲ್ಲಿದ್ದೀವಿ. ಅರೌಂಡ್ 10 ಗಂಟೆಗೆ ನಾವು ತಲುಪಿದ್ದೀವಿ ದೇವಸ್ಥಾನಕ್ಕೆ. ಈಗ ಗಂಟೆ 12:30 ಆಯಿತು, ಮಹಾಪೂಜೆ ಕೂಡ ಆಯಿತು. ಸೊ ಇನ್ ಬಿಟ್ವೀನ್ 2 ಗಂಟೆಯಲ್ಲಿ ನಾವು ಹಣವನ್ನೆಲ್ಲ ಕೌಂಟಿಂಗ್ ಮಾಡಲಿಕ್ಕೆ ನಮಗೆ ಕರೆದಿದ್ರು. ಅದೊಂದು ನಮಗೊಂದು ಆಪರ್ಚುನಿಟಿ ಸಿಕ್ಕಿತ್ತು, ನಮಗೊಂದು ದೇವರ ಸೇವೆ ಮಾಡಲಿಕ್ಕೆ. ಸೊ ನೋಡಿ ಹೇಗಿದೆ ಅಂತ ದೇವಸ್ಥಾನ. ಇದರ ಒಳಗೆಲ್ಲ ಕ್ಯಾಮರಾ ಎಲ್ಲ ಅಲೌಡ್ ಇಲ್ಲ, ಸೊ ಹಾಗಾಗಿ ಒಳಗೆ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಮಗೆ ಮತ್ತೊಂದು ಕೂಡ ಆಪರ್ಚುನಿಟಿ ಇತ್ತು, ನಾವು ಬೇರೆ ಕಡೆಗಳಿಗೆ ಹೋಗ್ಬೋದಿತ್ತು. ಲೈಕ್ ಅನಂತ ಪದ್ಮನಾಭ ಆ್ಯಂಡ್ ಮದ್ದೂರು ಟೆಂಪಲ್ ಕೂಡ ಇದೆ, 14-16 ಕಿಲೋಮೀಟರ್ ಇದೆ, ಇಲ್ಲೇ ಹತ್ತಿರದಲ್ಲಿದೆ, ಅದು ಕೂಡ ಹೋಗ್ಬೋದಿತ್ತು. ಅದೊಂದು ಕೂಡ ಆಪ್ಷನ್ ಇದೆ, ನೀವು ಇಲ್ಲಿಗೆ ಬಂದಿದ್ದರೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ನಾವು ಆಲ್ರೆಡಿ ಹೋಗಿದ್ದೀವಿ, ಸೊ ಹಾಗೆ ಹೋಗೋದಿಲ್ಲ. ಹೊರಡ್ತಾ ಇದೆ. ಹೇಗಿತ್ತು ಅವ? ಹೇಗಿತ್ತು ಪಲ್ನಿ? ಒಳ್ಳೆಯದಾಯ್ತಾ? ಓಕೆ ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಯಾರು ಇರಲಿಲ್ಲ, ಮತ್ತೆ ನೋಡಿ ಯಾವ ರೀತಿ ಇದೆ ಅಂತ ಟೆಂಪಲ್. ಸೊ ಅಲ್ಲಿ ಸಂತೆಗಳಿದೆ. ಗಾಯ್ಸ್, ಫೈನಲಿ ಆಗಿ ನಾವು ಮಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಜರ್ನಿ ಹೇಗಿತ್ತು ಅಂದರೆ, ಹೋಗುವಾಗಂತೂ ಏನು ಪ್ರಾಬ್ಲಮ್ ಆಗಿರಲಿಲ್ಲ, ಬರುವಾಗಂತೂ ತುಂಬ ಕಷ್ಟ ಆಯಿತು. ಯಾಕಂದರೆ ಊಟ ಮಾಡಿ ವಾಪಸ್ 2 ಗಂಟೆ ಜರ್ನಿ ಮಾಡೋದು ತುಂಬ ಕಷ್ಟ. ಯಾಕಂದರೆ ಊಟ ಮಾಡಿದಾದಮೇಲೆ ನಿದ್ದೆ ಕೂಡ ನನಗೆ ಬರ್ತಾಯಿತ್ತು. ಪ್ಲಸ್ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು. ಈ ಟೈಮಲ್ಲಿ ನನಗೆ ಯಾವುದು ಕೆಲಸ ಇತ್ತು ಅಂದರೆ, ನಾನೊಂದು ಶಾಲ್ ತಗೊಂಡೋಗಿದ್ದೆ, ಮತ್ತೊಂದು ಕರ್ಚೀಫ್ ತಗೊಂಡೋಗಿದ್ದೆ. ಸೊ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೆ. ಸೊ ಅದು ನನಗೆ ತುಂಬ ಹೆಲ್ಪ್ ಆಗಿತ್ತು. ಬಟ್ ಏನು ಒಂದು ಮಿಸ್ ಆಯಿತು ಅಂದರೆ, ನಮ್ಮ ಹತ್ರ ಒಂದು ಸನ್ ಗ್ಲಾಸ್ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ನಮ್ಮ ಐ ಪ್ರೊಟೆಕ್ಷನ್ಗೆ ಧೂಳಿಂದ ಮತ್ತು ಸನ್ನಿಂದ ಪ್ರೊಟೆಕ್ಟ್ ಮಾಡಿ